ಹೆಲೋ ಎವ್ರಿವನ್. ನಾನು ಈ ವಿಡಿಯೋನಲ್ಲಿ ನಿಮಗೆ ಯು ಆರ್ ಡಿ ಮೆಟಲ್ ಎಂಟ್ರಿನ ಹೇಳ್ತಾ ಇದ್ದೀನಿ. ಯು ಆರ್ ಡಿ ಮೆಟಲ್ ಎಂಟ್ರಿ ಅಂದರೆ ಕೆಲವೊಂದಿಷ್ಟು ಕಸ್ಟಮರ್ ಬಂದ್ಬಿಟ್ಟು ನಿಮಗೆ ಹಳೆ ಬಂಗಾರನ ಕೊಡ್ತಾರೆ. ಆ ಹಳೆ ಬಂಗಾರನ ಸಹ ನೀವು ಸಾಫ್ಟ್ವೇರಲ್ಲಿ ಎಂಟ್ರಿ ಮಾಡ್ಕೋಬೋದು. ಇನ್ವೆಂಟರಿನಲ್ಲಿ ಯು ಆರ್ ಡಿ ಮೆಟಲ್ ಎಂಟ್ರಿ ಅಂತ ನಿಮಗೆ ಲಾಸ್ಟಲ್ಲಿ ಕಾಣುತ್ತೆ. ಅಲ್ಲಿ ಕ್ಲಿಕ್ ಮಾಡಿ ಆ್ಯಡ್ ಯು ಆರ್ ಡಿ ಮೆಟಲ್ ಎಂಟ್ರಿ ಮೇಲೆ ಕ್ಲಿಕ್ ಮಾಡಬೇಕು. ಅದಾದಮೇಲೆ ಯಾವ ಕಸ್ಟಮರ್ ಕೊಡ್ತಾ ಇದ್ದಾರೆ ಅಂತ ಸೆಲೆಕ್ಷನ್ ಮಾಡ್ಕೋಬೇಕು. ಇನ್ ಕೇಸ್ ಅವರೇನಾದರೂ ಹೊಸ ಕಸ್ಟಮರ್ ಆಗಿದ್ದರೆ ಆ್ಯಡ್ ನ್ಯೂ ಕಸ್ಟಮರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಸ್ಟಮರ್ನ ಆ್ಯಡ್ ಮಾಡಿಕೊಂಡು ಸಬ್ಮಿಟ್ ಅಂತ ಕೊಟ್ಟರೆ ಕಸ್ಟಮರ್ ಆ್ಯಡ್ ಆಗ್ತಾರೆ ಆ್ಯಂಡ್ ಆ ಕಸ್ಟಮರ್ನ ನೀವು ಇಲ್ಲಿ ಹೋಗಿ ಸೆಲೆಕ್ಟ್ ಕೂಡ ಮಾಡ್ಕೋಬೋದು. ಆ ಕಸ್ಟಮರ್ ಯಾವ ಒಂದು ಮೆಟಲ್ನ ಕೊಡ್ತಾ ಇದ್ದಾರೆ, ಯಾವ ಒಂದು ಪ್ರಾಡಕ್ಟ್ನ ಕೊಡ್ತಾ ಇದ್ದಾರೆ, ಪ್ರಾಡಕ್ಟ್ ನೇಮ್ ಹಾಕಿ, ನೆಟ್ ವೇಟ್ ಅದು ಎಷ್ಟಿದೆ, ಪ್ಯೂರಿಟಿ ಏನಿದೆ, ಅದಾದಮೇಲೆ ಮೆಟಲ್ ಪ್ರೈಸ್, ಅದಾದಮೇಲೆ ಅವರು ಒಂದೇ ಪ್ರಾಡಕ್ಟ್ ಅಲ್ಲ ತುಂಬ ಪ್ರಾಡಕ್ಟ್ ಕೊಡ್ತಾ ಇದ್ದಾರೆ ಅಂದರೆ ಚೈನ್ ಕೊಡ್ತಾ ಇದ್ದಾರೆ, ರಿಂಗ್ ಕೊಡ್ತಾ ಇದ್ದಾರೆ, ಬ್ರೇಸ್ಲೆಟ್ ಕೊಡ್ತಾ ಇದ್ದಾರೆ, ಈ ಥರ 2 to 3 ಪ್ರಾಡಕ್ಟ್ ಕೊಡ್ತಾ ಇದ್ದಾರೆ ಅಂದರೆ ಆ್ಯಡ್ ಐಟಮ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತೆ ನೀವಿಲ್ಲಿ ಪ್ರಾಡಕ್ಟ್ನ ಆ್ಯಡ್ ಮಾಡ್ಕೊಳ್ತಾ ಹೋಗ್ಬೋದು. ಎಷ್ಟು ಬೇಕಾದರೂ ನೀವು ಪ್ರಾಡಕ್ಟ್ನ ಆ್ಯಡ್ ಮಾಡ್ಬೋದು. ನಾನು ಸದ್ಯಕ್ಕೆ ಒಂದು ಪ್ರಾಡಕ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಇಲ್ಲೇನಿದೆ ಟೋಟಲ್ ಪ್ರೈಸ್ ಕಾಣುತ್ತೆ. ಈಗ ನೀವು ಕಸ್ಟಮರ್ಗೆ ಯಾವ ಮೋಡ್ ಆಫ್ ಪೇಮೆಂಟ್ನಲ್ಲಿ ಸೆಲೆಕ್ಟ್ ಕೊಡ್ತಾ ಇದ್ದೀರಾ ಅದನ್ನು ಹಾಕ್ಕೊಂಡು ಇಲ್ಲಿ ಅಮೌಂಟ್ನ ಎಂಟ್ರಿ ಮಾಡ್ಕೋಬೇಕು. ಅಮೌಂಟ್ನ ಎಂಟ್ರಿ ಮಾಡಿಕೊಂಡು ಸಬ್ಮಿಟ್ ಅಂತ ಕೊಟ್ಟರೆ ಈ ಒಂದು ಯು ಆರ್ ಡಿ ಪ್ರಾಡಕ್ಟ್ ಏನಿದೆ ಅದು ನಿಮಗೆ ಆ್ಯಡ್ ಆಗುತ್ತೆ ಆ್ಯಂಡ್ ಅದಕ್ಕೂ ಸಹ ನೀವೇನೆಂದರೆ ಬಿಲ್ನ ಜನ್ರೇಟ್ ಮಾಡ್ಕೋಬೋದು. ಇದನ್ನು ವ್ಯೂ ಮಾಡ್ಬೋದು. ಇನ್ ಕೇಸ್ ನೀವೇನಾದರೂ ಪ್ರಿಂಟ್ ಮಾಡ್ಕೋಬೇಕು ಅಂದರೆ ಪ್ರಿಂಟ್ ಕೊಟ್ಟರೆ ಪ್ರಿಂಟ್ ಸಹ ಆಗುತ್ತೆ. ಇದಿಷ್ಟು ಇನ್ವಾಯ್ಸ್ ಜನ್ರೇಟ್ ಆಗುತ್ತೆ. ಇದು ಯು ಆರ್ ಡಿ ಮೆಟಲ್ ಎಂಟ್ರಿ ಮಾಡುವಂಥ ಪ್ರೋಸೆಸ್. ನೆಕ್ಸ್ಟ್ ಬರುವಂಥ ವೀಡಿಯೋನಲ್ಲಿ ತೊಗೊಂಡಿರೋ ಯು ಆರ್ ಡಿ ಮೆಟಲ್ ಅಂದರೆ ಹಳೆ ಬಂಗಾರನ ಹೇಗೆ ಕನ್ವರ್ಷನ್ಗೆ ಕೊಡೋದು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿಗೆ ವಿಡಿಯೋ ಮುಗೀತು.